ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಹಾಗೂ ಮುಡಾ ಹಗರಣ ಬೆಳಕಿಗೆ ಬಂದದ್ದು ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಯಾದಗಿರಿಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಅಮೀನ್ ರೆಡ್ಡಿ ಯಾಳ್ಗಿ ಒತ್ತಾಯಿಸಿದರು. ಯಾದಗಿರಿ ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಾಲ್ಮೀಕಿ ನಿಗಮದ ಹಣವು 187 ಕೋಟಿ ರೂಪಾಯಿ ಅಕ್ರಮ ಹಣವಾಗಿ ವರ್ಗಾವಣೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಹಣಕಾಸು ಇಲಾಖೆ ಜವಾಬ್ದಾರಿ ಹೊತ್ತಿದ್ದಾರೆ. ಯಾವುದೇ ಒಪ್ಪಿಗೆ ಇಲ್ಲದೆ ನಿಗಮದ ಹಣ ವರ್ಗಾವಣೆ ಮಾಡಿದ್ದು ಹೇಗೆ? ರಾಜ್ಯದಲ್ಲಿ ಬಡತನದಿಂದ ಸರ್ಕಾರ ನಡೆಸಲಾಗುತ್ತಿದೆ. ರಾಜ್ಯಪಾಲರು ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಈ ಸರ್ಕಾರವನ್ನು ವಜಾಗೊಳಿಸಬೇಕು ಮತ್ತು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮನೆಗೆ ತೆರಳಬೇಕು ಎಂದು ಅಮೀನ್ ರೆಡ್ಡಿ ಯಾಳ್ಗಿ ಆಗ್ರಹಿಸಿದರು. ಸ್ವತಃ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಪತ್ನಿಯಾದಂಥ ಪಾರ್ವತಮ್ಮ ಅವರ ಮೂಲಕ ಭಾಗಿಯಾದಂಥ ಒಂದು ದೊಡ್ಡ ಹಗರಣ, ಸಾವಿರಾರು ಕೋಟಿ. ಯಾಕಂದರೆ ಇವತ್ತು ಬಡವರಿಗೆ ಅರ್ಹರಿಗೆ ನಿವೇಶನವನ್ನು ಸಿಗುವಂಥ ಒಂದು ನಿವೇಶನಗಳು ಅಂಥದ್ರಲ್ಲಿ ಇವತ್ತು ಸಿ ಎಂ ಅವರ ಪತ್ನಿಯವರ ಮೇಲೆ ಆರೋಪ ಇದೆ. ಇವತ್ತು ಯಾವುದೇ ರೀತಿ SIT ಮಾಡಿ ತನಿಖೆ ನಡೆಸುವಂಥ ಸೂಕ್ತವಲ್ಲ. ಯಾಕಂದರೆ 1992ರಲ್ಲಿ ಭೂಮಿಯನ್ನು ವಶಕ್ಕೆ ಪಡೆಯುವ ಕೆಲಸ ಶುರು ಮಾಡಿದ್ರು. ಆದರೆ 2004ರಲ್ಲಿ ಪಾರ್ವತಮ್ಮ ಅವರ ಅಣ್ಣ ಜಮೀನು ಖರೀದಿ ಮಾಡಿದ್ರು. ಯಾಕಂದರೆ ಅದರೊಳಗೆ ಸಾಕಷ್ಟು ಕನ್ಫ್ಯೂಸ್ಗಳು ತಾವು ಸಹಿತ ಮಾಧ್ಯಮ ಮುಖಾಂತರ ತೋರಿಸಿದೆ. ಆದರೆ ಇವತ್ತು ಅಲ್ಲಿ ಏನೂ ಆಗೇ ಇಲ್ಲ ಅನ್ನೋ ರೀತಿ ಇವತ್ತು ನಗರಾಭಿವೃದ್ಧಿ ಸಚಿವರು ಬೈರತಿ ಸುರೇಶ್ ಅವರು ಅವ್ರ ಹೇಳಿಕೆಗಳನ್ನು ಸಹಿತ ತಾವೆಲ್ಲ ಗಮನಿಸಿದ್ರಿ. ಸಿದ್ದರಾಮಯ್ಯ ಅವರು ಸಹಿತ ಎಷ್ಟೊಂದು ಉಡಾಫೆ ಉತ್ತರವನ್ನು ಕೊಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಅವ್ರು ಹೇಳಿದ್ರು, ಇಲ್ಲ ಮೂಡಾದವ್ರು ನಮಗೇನಾದ್ರು ದುಡ್ಡು ಕೊಟ್ಬಿಡ್ರಿ, 60 ಕೋಟಿ ಕೊಡ್ರಿ, 70 ಕೋಟಿ ಕೊಡ್ರಿ, ನಾವು ನಿಮ್ಗೆ ವಾಪಸ್ಸು ಭೂಮಿಯನ್ನು ನಮ್ಗೆ ತೊಗೊರಿ, ಆದರೆ ನಮ್ಮ ದುಡ್ಡು ನಮ್ಗೆ ಕೊಡ್ರಿ, ಇಷ್ಟು ಈಗಿನ ವ್ಯಾಲ್ಯೂಷನ್ ಕೊಡ್ರಿ, ನಮ್ಮ ಮಾತನ್ನು ನಾವು ತಾವೆಲ್ಲ ಕೇಳಿದ್ವಿ. ಮತ್ತು ಇವತ್ತು ಪರಿಶಿಷ್ಟ ಪಂಗಡದಲ್ಲಿ ಇವತ್ತು 187 ಕೋಟಿ ಹಗರಣ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ತಮ್ಮ ಮಾಧ್ಯಮ ಮುಖಾಂತರ ನಾವು ತಿಳ್ಕೊಂಡಿರೋ ಹಾಗೆ ಕೇವಲ 28 ಕೋಟಿ ರೂಪಾಯಿ ಇವತ್ತು ವಾಪಸ್ ಖಾತೆಗೆ ಬಂದಂತ ಕೇಳಿದ್ವಿ. ಸಾಕಷ್ಟು ದುಡ್ಡನ್ನು ಸಹಿತ ಇದು ಬೇರೆ ಬೇರೆ ರೆಸ್ಟೋರೆಂಟ್ಗಳಿಗೆ, ಲಾಡ್ಜ್ಗಳಿಗೆ ಹಾಕಿರುವಂಥದ್ದು ಅದರಲ್ಲಿ ಮಾಹಿತಿ ಇದೆ. ಸುಮಾರು 700 ಅದು. ಯಾಕಂದರೆ ಅದರಲ್ಲಿ ಚಂದ್ರಶೇಖರ್ ಅವರ ಒಂದು ಅವರು ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಇದೆಲ್ಲ ವಿಷಯಗಳು ಹೊರಗಡೆ ಬಂದು ಇದನ್ನೆಲ್ಲ ನೋಡಿದ್ರೆ ನಮ್ಮದು ಆಗ್ರಹ ಏನಪ್ಪ ಅಂದರೆ, ಈ ಕೂಡಲೇ ಕೇವಲ ನಾಗೇಂದ್ರ ಒಬ್ಬರು ರಾಜೀನಾಮೆ ತೊಗೊಂಡಂಗಲ್ಲ, ಇದರನ್ನು ನೇರವಾಗಿ ಸಿದ್ದರಾಮಯ್ಯ ಅವರು, ಯಾಕಂದ್ರೆ ಅವರೊಬ್ಬರು ಆರ್ಥಿಕ ತಜ್ಞರು ಮತ್ತು ಆರ್ಥಿಕ ಹಣಕಾಸು ಇಲಾಖೆ ಸಹಿತ ಅವ್ರ ಬಲ್ಲೇ ಅದು. ಇವತ್ತು ಯಾವುದೇ ಒಂದು 3 ಕೋಟಿಗಿಂತ ಹೆಚ್ಚಿಗೆ ದುಡ್ಡು ಬಿಡುಗಡೆ ಆಗಬೇಕಾದ್ರೆ ಇವತ್ತು ಆರ್ಥಿಕ ಇಲಾಖೆಗೆ ಹೋಗಬೇಕು. ಇದು 3 ಕೋಟಿಗಿಂತ ಹೆಚ್ಚಿಗೆ 4 ಕೋಟಿ 5 ಕೋಟಿ ಈ ರೀತಿ ಇವತ್ತು ನೇರವಾಗಿ ಕಳಿಸುವಂಥದ್ದು. ಯಾಕಂದರೆ ಇದರ ಆರ್ಥಿಕ ಹಣಕಾಸು ಇಲಾಖೆಗೆ ಮಾಹಿತಿ ಹೋಗೇ ಹೋಗ್ತದೆ. ಯಾಕಂದರೆ ಅವರೇ ಅದರ ಆರ್ಥಿಕ ಮಂತ್ರಿ ಇರೋದರಿಂದ ಅದರ ಬಗ್ಗೆ ಸಂಪೂರ್ಣ ಅವ್ರಿಗೆ ಮಾಹಿತಿ ಅದ. ಇದನ್ನೆಲ್ಲ ನೋಡಿದ್ರೆ ನಮ್ಮ ಆಗ್ರಹ ಏನಪ್ಪ ಅಂದರೆ, ಈ ಕೂಡಲೇ ಸಿದ್ದರಾಮಯ್ಯರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಂಥ ಕೆಲಸ ಆಗಬೇಕು. ಇವತ್ತು ED ರೇಡ್ ಆಗಿದೆ. ಇವತ್ತು DK ಶಿವಕುಮಾರ್ ನಿನ್ನೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದರ ಅವಶ್ಯಕತೆ ಇದ್ದಿದ್ದಿಲ್ಲ ಅಂತೇಳಿ. ಯಾಕಂದರೆ ಇವತ್ತು ಪ್ರತಿಯೊಂದು ಮಾಹಿತಿಯನ್ನು, ಯಾಕಂದರೆ ಬ್ಯಾಂಕಿನ ವಿಷಯಗಳನ್ನು ಇವತ್ತು CBI ನೇರವಾಗಿ ಇನ್ವಾಲ್ವ್ಮೆಂಟ್ ಆಗೋದು, ಅದರ ಬಗ್ಗೆದಾಗ ಅವರಿಗೆಲ್ಲ ಮಾಹಿತಿ ಅರ್ಥ ಆಗಬೇಕು. ಯಾಕಂದರೆ ಸಾಕಷ್ಟು ಈಗಾಗಲೇ ನಾಗೇಂದ್ರ ಅವ್ರನ್ನ ನೆಪ ಮಾತ್ರ ಅಂತ ಅನ್ನಿಸ್ತದೆ. ಯಾಕಂದರೆ ಸಾಕಷ್ಟು ಇವತ್ತು ಅವರ ಪರಶುರಾಮ ಮತ್ತು ಅವರ PAಗಳು ಮಾತಾಡಿದಂಥ ಸಂಭಾಷಣೆ ಸಹಿತ ತಾವು ತೋರಿಸಿದ್ರಿ. ಇವತ್ತು ನಾಗೇಂದ್ರ ಅವ್ರನ್ನ ಭಾಳ ಲೇಟಾಗಿ ರಾಜೀನಾಮೆ ಕೊಡೋಂಥ ಕೆಲಸ ಆಯಿತು. ಯಾಕಂದರೆ ಅದರಲ್ಲಿ ಸಾಕ್ಷಿಗಳನ್ನು ನಾಶಪಡಿಸುವಂಥ ಉದ್ದೇಶನೂ ಅದರಲ್ಲಿ ಅವರು. ಯಾಕಂದರೆ ಇದನ್ನು ಬರೀ ಅವರೊಬ್ಬರೇ ಅಲ್ಲ, ಶರಣಪ್ರಕಾಶ್ ಪಾಟೀಲರು ಸಹಿತ ರಾಜೀನಾಮೆ ಕೊಡಬೇಕಂತೇಳಿ ನಾವು ಈಗಾಗಲೇ ಆಗ್ರಹಪಡಿಸಿದ್ದೀವಿ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.